ಮೊನ್ನೆ ನಡೆದಂತ ತಮಿಳುನಾಡು ಚುನಾವಣೆಯಲ್ಲಿ ಒಬ್ಬ ಚಲನಚಿತ್ರ ನಟ ಯಾವ ರೀತಿ ಮೇಕೆದ್ದಿದ್ದಾನೋ ಅದೇ ರೀತಿ ದೇವೇಗೌಡರ ವಂಶದ ಕುಡಿಯಾಗಿ ಕುಮಾರಣ್ಣನ ಸುಪುತ್ರರಾಗಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜಾತ್ಯತೀತ ಜನತಾದಳದ ಅಲೆಯನ್ನು ಎಬ್ಬಿಸಿ ಅಧಿಕಾರಕ್ಕೆ ತರಬೇಕು ಅಂತಕ್ಕಂಥದ್ದನ್ನ ಬಹಳ ಜನ ಈಗ ಕೂಗಿ ಹೇಳ್ತಾ ಇದ್ರು. ಆ ಎಲ್ಲ ಒಂದು ದೈವಶಕ್ತಿ ನಿಖಿಲ್ ಅಣ್ಣವರಿಗಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಅದನ್ನ ಈ ಪಾಂಡವರು ಓಡಾಡದಂತ ಈ ಮಣ್ಣಲ್ಲಿ ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಮಲ್ಲೇಶ್ ಅಣ್ಣವರು ಮತ್ತೆ ನಮ್ಮ ಮನ್ಮೂಲು ನಿರ್ದೇಶಕರು ಅವರಿಗೆ ಪಕ್ಷದ ಆಹಾರವನ್ನು ಹಾಕೋದ್ರ ಮುಖಾಂತರ ಅವ್ರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಇವತ್ತು ಬಹಳ ಜನ ಬಹಳ ಲೆಕ್ಕಾಚಾರ ಹಾಕಿದ್ರು. ಪುಟ್ಟರಾಜು ಹಂಗಾಯ್ತಾನೆ ಹಿಂಗಾಯ್ತಾನೆ ಅಂತೇಳಿ. ಆದ್ರೆ ದೇವೇಗೌಡರು ಗೊತ್ತು, ಕುಮಾರಣ್ಣವರು ಗೊತ್ತು, ಇದೆಲ್ಲೇ ಮೇದ್ರು ಬಂದು ನಮ್ಮ ಕೊಟ್ಟಿಗೆಲ್ಲ ಇಕ್ಕಿ ಆಗ್ತದೆ ಅನ್ನೋದು ಬಹಳ ಚೆನ್ನಾಗದು ಗೊತ್ತು. ಆ ಕಾರಣದಿಂದ 91ರಲ್ಲಿ ಈ ರಾಜ್ಯದ ಯುವ ಜನತಾದಳದ ಪ್ರಧಾನ ಕಾರ್ಯದರ್ಶಿಯಾಗಿ ಇಡೀ ದೇವೇಗೌಡಜಿಯವರ ಜೊತೆ ರಾಜ್ಯದಲ್ಲಿ ಓಡಾಡುವಂತ ಒಂದು ಭಾಗ್ಯ ಸಿಕ್ತು. ದೇವೇಗೌಡಜಿಯವರ ಮರಗಳು ದೇವೇಗೌಡರು ಅಂತ ಕೂಗಬೇಕು ನಿಂತ್ಕೊಂಡ್ರೆ ಅಷ್ಟರ ಮಟ್ಟಿಗೆ ದೇವೇಗೌಡರು ಒಂದು ಮರದಡಿ ನಿಂತ್ಕೊಂಡ್ರೆ ಬೀಸ್ತಾ ಆಯ್ತು. ಅದ ತದನಂತರ 1994ರಲ್ಲಿ ದೇವೇಗೌಡಜಿಯವರು ಈ ಚಿಕ್ಕ ವಯಸ್ಸಿಗೆ ನೀನು ವಿಧಾನಸಭೆಗೆ ಬರಬೇಕು ಅಂತೇಳಿ ಕುಮಾರಣ್ಣವ್ರ ಕೈಲೇ ಕುಮಾರಣ್ಣವರ ಅಮೃತ ಹಸ್ತದಿಂದ ನನ್ನ ಹೆಸರು ಬರೆಸಿ ನೀನೇ ಹೋಗಿ ನಾಳೆ ನಾಮಿನೇಷನ್ ಫೈಲ್ ಮಾಡಬೇಕು ಅಂತೇಳಿ BL ಶಂಕರ್ ಅವ್ರಿಗೂ ಉಗ್ರಪುರ್ಗೂ ಜವಾಬ್ದಾರಿ ಕೊಟ್ಟರು. ಅವತ್ತು ನಡೆದಂತ ವಿದ್ಯಮಾನ ನಿಮಗೆ ಗೊತ್ತು. ಅವತ್ತು ಒಡೆದು ಬರ್ಕೊಡುವಂತ ಅನಿವಾರ್ಯತೆ ಬಂತು. ನನ್ನ ಭಯ, ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ, ನನ್ನ ಕ್ಷೇತ್ರದಲ್ಲಿ ಹೆಚ್ಚೇನು ಕಮ್ಮಿ ಏನಾರು ನಾನ್ ಸೋತ್ರೆ ಇನ್ನು ನಾವು ಇಲ್ಲಿಂದ ದೇವೇಗೌಡರ ಪರವಾಗಿ ನಮ್ಮ ಶಾಸಕರು ಕೈ ಎತ್ತೋರು ಇರಲ್ವೋ ನಾನು ಒಂದೇ ಕಾರಣಕ್ಕೆ ಒಡೆದು ಬರ್ಕೊಟ್ಟು ಬಂದೆ. ಇಲ್ಲ ಅಂದ್ರೆ ಬಹಳ ಚಿಕ್ಕ ವಯಸ್ಸಿಗೆ ಅವತ್ತು ಬಹಳ ದೊಡ್ಡ ಅಂತರದಲ್ಲಿ ಶಾಸಕನಾಗಿ ಹೊರಹೊಮ್ಮತಾ ಇದೆ.